ಈ ಆಗಿನ ಕಾಲದಲ್ಲಿ ಬೆಂಕಿ ಕಾಯ್ತಾ ಇದ್ರು ಗೊತ್ತಾ, ಆ ರೀತಿ ಇದ್ರಿಗೆ ಎನರ್ಜಿ ಹಿಂಗೆ ಕೊಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಇದಕ್ಕೊಂದು ಮಂತ್ರ ಬೇರೆ ಇದೆ. ಆ ಮಂತ್ರ ನಾನು ಹೇಳ್ತೀನಿ, ಸೋಮ 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 ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ಸ್ಗೆಲ್ಲ ನಿಮಗೆ ನಿದ್ದೆಗೆ ಜಾರ್ಬಿಡ್ತೀವಿ. ಯಾರ್ಯಾರಿಗೆ ಸ್ಕಿನ್ ಅಲರ್ಜಿ ಜಾಸ್ತಿ ಬಂದಿದೆಯೋ ಅವ್ರನ್ನೆಲ್ಲ ಕೇಳಿ ಎಲ್ಲರೂ ಅವರ ಮೊಬೈಲ್ನ ತೊಗೊಂಡು ಟಾಯ್ಲೆಟಲ್ಲಿ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ನೀವು ಇನ್ನೇನೋ ತಿಂದರೆ ಇನ್ನೇನೋ ಇಲ್ಲ, ಇದು ಒಂದೇ ಕಾರಣಕ್ಕೆ ಥೈರಾಯ್ಡ್ ಬರುತ್ತೆ. ಕೆಲವ್ರ ಮನೇಲಿ ಗಂಡಸರಿಗೆ ಈ ಥರ ಆಗಿರುತ್ತೆ, ಕೆಲವ್ರ ಮನೇಲಿ ಹೆಂಗಸರಿಗೆ ಈ ಥರ ಆಗಿರುತ್ತೆ. ಸೊ ತುಂಬ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಹೆಂಗಸರಲ್ಲಿ. ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಏನು ಹೇಳ್ತಿದ್ದಾರೆ ಅಂತ. ಈ ಅವಘಡಗಳನ್ನ ಮಾಡ್ಕೋಬೇಡಿ. ಇದು ಅಮೆಥಿಸ್ಟ್ ಕ್ರಿಸ್ಟಲ್ ಅಂತ ಹೇಳಿಬಿಟ್ಟು, ಈ ಕ್ರಿಸ್ಟಲ್ಲು ನಾವು ಏನಕ್ಕೆ ಇಟ್ಕೊಂಡಿದ್ದೀರಿ ಅಂದರೆ ಇದು ತುಂಬ ಪೀಸ್ ಕೊಡುತ್ತೆ, ಸಮಾಧಾನ, ಶಾಂತಿಯುಕ್ತವಾಗಿರುತ್ತೆ. ಮನೆಗೆ ಬಂದ ಕೂಡಲೇ ನಮಗೇನು ಬೇಕು? ಶಾಂತಿ. ಆ್ಯಂಡ್ ಇದ್ರ ಜೊತೆಗೆ ನಾನು ರೋಸ್ ಕ್ವಾರ್ಟ್ಸ್ ನೀಡ್ತೀನಿ. ಯಾವಾಗಲೂ ನೀವು ನೋಡಿ, ನಮ್ಮನೆ ಹೊರಗಡೆಯಿಂದನೂ ನೋಡ್ಕೊಂಡು ಬನ್ನಿ, ಇಲ್ಲಿವರೆಗೂ ನನ್ನ ಹಾಲಲ್ಲಿ ಸಂಪೂರ್ಣ ಕ್ರಿಸ್ಟಲ್ ಏನಕ್ಕೆ ಇಟ್ಟಿರ್ತೀನಿ ಅಂದರೆ ಇದು ನನಗೆ ಸಮಾಧಾನವನ್ನು ಪ್ರೀತಿಯಿಂದ ಕೊಡುತ್ತೆ. ಸಮಾಧಾನ ಏನು ಅಂತ ಹೇಳಿದ್ರೆ ದ್ವೇಷದಿಂದ ಬರೋ ಸಮಾಧಾನ ಅಲ್ಲ, ಪ್ರೀತಿಯಿಂದ ಬರುವಂಥ ಸಮಾಧಾನ ಬೇಕು. ಬರೋರ್ಗೂ ಅದು ಹಾಗೆ ಇರಬೇಕು, ಕೊಡೋರ್ಗು ಅದು ಹಾಗೆ ಇರಬೇಕು. ಅದಕ್ಕೆ ನಾನು ಈ ಕ್ರಿಸ್ಟಲ್ನ ಮನೇಲಿ ಇಟ್ಕೊಂಡಿರ್ತೀನಿ. ಈ ಸಾಲ್ಟ್ ಕ್ರಿಸ್ಟಲ್ನ ನಾನು ಇಟ್ಕೊಂಡಿರ್ತೀನಿ. ಇದು ನಿಮ್ಮ ಬೆಡ್ರೂಮಲ್ಲಿ ಆನ್ ಮಾಡ್ಕೋಬೇಕು. ಇದು ಏನಾದರೂ ನೀವು ಬೆಡ್ರೂಮಲ್ಲಿ ಆನ್ ಮಾಡಿಕೊಂಡು ನಿಮ್ದು ಈ ಕ್ರಿಸ್ಟಲಿಂದ ಲೈಟ್ ಬರುತ್ತೆ, ಇದನ್ನು ನೀವು ರಾತ್ರಿ ಈ ಆಗಿನ ಕಾಲದಲ್ಲಿ ಬೆಂಕಿ ಕಾಯ್ತಾ ಇದ್ರು ಗೊತ್ತಾ, ಆ ರೀತಿ ಇದ್ರಿಗೆ ಎನರ್ಜಿ ಹಿಂಗೆ ಕೊಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಇದಕ್ಕೊಂದು ಮಂತ್ರ ಬೇರೆ ಇದೆ. ಆ ಮಂತ್ರ ನಾನು ಹೇಳ್ತೀನಿ, ಸೋಮ 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 ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ಸ್ಗೆಲ್ಲ ನಿಮಗೆ ನಿದ್ದೆಗೆ ಜಾರ್ಬಿಡ್ತೀವಿ. ಹೀಗಿಡ್ತಾ ಜಸ್ಟ್ ರೇಸ್ ಮೇಲೆ ಹೋಗಬೇಕು ಕೈ, ಹೀಗೆ ಹಿಡ್ತಾ ಹೋಗ್ತಾ ಇದ್ರದ್ದು ಮಂತ್ರ ಸೋಮ. ಎಲ್ಲರಿಗೂ ನಿದ್ದೆ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್. ಈಗ ತುಂಬಾ ಜನ ನಿದ್ದೆ ಬರೋದಿಲ್ಲ, ತುಂಬಾ ನನಗೆ ಕ್ಲೈಂಟ್ಸ್ ಬರೋದು ನಿದ್ದೆ ಇಲ್ಲ ಅಂತ. ಇದೊಂದು ವರ್ಡ್ ಸೋಮ ಅನ್ನೋ ಒಂದು ವರ್ಡ್ ಹೇಳಿ, ಆ ಸೋಮ ಅನ್ನೋ ವರ್ಡ್ನ ತಗೊಂಡು ಆ ಮಂತ್ರನ ಸೋಮ ಅಂತ ಈ ಕ್ರಿಸ್ಟಲ್ ಲ್ಯಾಂಪ್ ಮೇಲೆ ಹಿಂಗಿಟ್ಟು ಅದನ್ನು ವೈಬ್ರೇಷನ್ ಮೇಲಕ್ಕೆ ತೊಗೊಳ್ತಾ ಬನ್ನಿ. ಯಾವತ್ತೂ ಅಷ್ಟೇ ವೈಬ್ರೇಷನ್ನ ಕೆಳಗಡೆ ತೊಗೋಬಾರ್ದು, ಯಾವತ್ತೂ ವೈಬ್ರೇಷನ್ನ ಮೇಲೇ ಹೋಗ್ತಾ ಇರಬೇಕು. ನೀವು ಹಾಗೇ ನನಗೆ ನಿಮ್ಮ ಕೈನ ಈ ಥರ ಹಿಡಿದ್ರೆ ನಾನು ನಿಮಗೆ ಎನರ್ಜಿ ಕೊಡ್ತೀನಿ ಸರ್. ಸೋಮ ಸೋಮ ಸೋಮ. ಒಂದು ಬೆಚ್ಚಗಿನ ಅನುಭವ ಆಗುತ್ತೆ, ವೈಬ್ರೇಟ್ ಆಗುತ್ತೆ. ಸೊ ಈ ರೀತಿ ಕ್ರಿಸ್ಟಲ್ ನಮ್ಮ ಬದುಕಲ್ಲಿ ಆ್ಯಕ್ಟ್ ಮಾಡುತ್ತೆ. ಮಕ್ಕಳ ವಿದ್ಯಾಭ್ಯಾಸಗೂ ಅಮೆಥಿಸ್ಟ್ ಇಡಿ. ಯಾರು ಇಡಬಾರ್ದು? 1, 10, 19, 28 ಇವರು ಬಿಟ್ಟು ಇನ್ನೆಲ್ಲರೂ 1, 10, 1, 19, 28, 10 ಹುಟ್ಟಿದ ಡೇಟ್. ಅವ್ರು ಮಾತ್ರ ಇದನ್ನ ಹೆಚ್ಚೆಚ್ಚಾಗಿ ಬಳಕೆ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ಎಲ್ಲದರಲ್ಲೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ. ಈಗ ನಾನು ಹೇಗೆ ಹೇಳಿದೆ, ಒಂದಂತೂ ಸತ್ಯ, ಈಗ ನೀವು ಹೇಳಿದ್ದ ಈ ಕ್ರಿಸ್ಟಲ್ ಥೆರಪಿ ಅಥವಾ ಕ್ರಿಸ್ಟಲ್ ಹೀಲಿಂಗು ತಿಳುವಳಿಕೆ ಮಾಡ್ಕೊಂಡು ಮಾಡೋದು ಒಳ್ಳೆ. ಹೌದು, ತುಂಬಾ ತಿಳುವಳಿಕೆ ಬೇಕು. ಈಗ ಇದು ಚಂದ ಕಾಣುತ್ತೆ ಅಂತ ತಂದಿಟ್ಕೊಳ್ಳೋದಲ್ಲ ಅಲ್ಲ. ಆಮೇಲೆ ಎಲ್ಲಂದ್ರಲ್ಲಿ ನಾ ಆಗ್ಲೇ ಹೇಳಿದೆ, ಒಂದೊಂದು ಅದಕ್ಕೆ ಆದಂಥ ಮಹತ್ವಗಳಿದೆ, ಅದಕ್ಕೆ ಆದಂಥ ಒಂದು ಸ್ಥಾನಮಾನಗಳಿದೆ. ಅದನ್ನು ಪ್ಲೇಸ್ ಮಾಡಿದ್ರೆ ಅದು ನಮಗೆ ಪಾಸಿಟಿವ್ ಆಗಿ ಕೊಡೋದು. ನೀವು ನೆಗೆಟಿವ್ ಆಗಿ ಏನಾದರೂ ಇಟ್ರಿ ಅಂದರೆ ನೆಗೆಟಿವ್ ಆಗಿ ಅದು ಕೊಡೋದು. ವೀಕ್ಷಕರೇ, ಇಲ್ಲಿ ಒಂದನ್ನು ಜಾಗ್ರತೆ ಮಾಡಿ, ಏನು ಅಂತಂದರೆ ಅವ್ರು ಹೇಳ್ತಾ ಇರುವಾಗ ಅದೆಲ್ಲವೂ ನಮಗೆ ಸುಲಭವಾಗಿ ಕಾಣುತ್ತೆ. ಆದರೆ ನಮ್ಮ ಸಮಸ್ಯೆಗೆ ನಮ್ಮ ಪರಿಹಾರಕ್ಕೆ ಸಂಬಂಧಪಟ್ಟು ಇದು ಈ ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು, ಇನ್ನೊಂದು ಮಗದೊಂದು ಎಲ್ಲವೂ ಅದನ್ನು ಸರಿಯಾದ ತಿಳುವಳಿಕೆಯನ್ನು ಮೂಡಿಸ್ಕೊಂಡು ನಾವು ಮಾಡೋದು ಹೆಚ್ಚು ಸೂಕ್ತ ಕಾಣುತ್ತೆ. ಅದರಿಂದ ನಿಮಗಿರುವ ಏನಾದರೂ ಸಮಸ್ಯೆ ಮತ್ತು ಅದರ ಅಗತ್ಯತೆ ಇದ್ದಾಗ ನೀವು ಮೇಡಮನ್ನು ಸಂಪರ್ಕಿಸಿದರೆ ಒಳ್ಳೆಯದೇನೋ ನನಗನ್ಸೋದು. ಯಾಕೆಂದರೆ ಈಗ ನಾನು ಅವರೊಟ್ಟಿಗೆ ಇಂಟರ್ವ್ಯೂ ಮಾಡ್ತಾ ಇದ್ದರೂ ಕೂಡ ನನಗೂ ಅವ್ರು ಹೇಳಿದ್ದೆಲ್ಲ ಕೇಳಿದಾಗ ಅದರಲ್ಲಿ ಒಂದು ಶಕ್ತಿ ಇದೆ ಮತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಇದೆ ಅಂತ ಅರ್ಥ ಆಯ್ತೆ ಹೊರತು
ಆದರೆ ಅವರು ಹೇಳಿದ್ದೆಲ್ಲವೂ ಅರ್ಥ ಆಯಿತು ಅಂತ ನಾವು ಭಾವಿಸುವಂಗಿಲ್ಲ. ಯಾಕಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ಇತಿಮಿತಿಗಳಿದೆ, ಅದರದೇ ಆದಂಥ ಒಂದು ಏನು ಬಳಸಬಾರದಾದ ಒಂದು ಸೀಮಾರೇಖೆಗಳಿದೆ. ಹಾಗಾಗಿ ನೀವು ಯಾವ್ಯಾವುದೋ ಬಳಸಿ ಕೊನೆಗೆ ಏನೇನೋ ಅನಾಹುತ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಹೇಳಿದೆ ನಾನು. ಹಾಗೆ ಈಗ ತುಂಬ ಜನಗಳಲ್ಲಿ ಬಂದಿರೋಂಥ ಸಮಸ್ಯೆ ಏನು ಅಂದರೆ ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ಅಲರ್ಜಿ. ಕೆಲವರೆಲ್ಲರೂ ಆ ಸ್ಕಿನ್ ಅಲರ್ಜಿನ ಈಗ ನಮಗೆ ಬರ್ತಿತ್ತು, ಅಮ್ಮ ಅಂತ ಹೇಳಿ ಚಿಕನ್ ಪಾಕ್ಸ್ ಅಂತ ಏನು ಹೇಳ್ತೀವಿ ಅದು ಬರ್ತಿತ್ತು, ಅದು ಅಷ್ಟೇ. ಬಟ್ ಈಗ ಸಾಮಾನ್ಯರು ತುಂಬ ಕಾಣಿಸ್ಕೊಳುತ್ತೆ, ಬೇರೆ ಬೇರೆ ರೀತಿಯಲ್ಲಿ ತುಂಬ ಕಾಣಿಸ್ಕೊಳುತ್ತೆ. ಈಗ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಏನಕ್ಕೋಸ್ಕರ? ಯಾರ್ಯಾರಿಗೆ ಸ್ಕಿನ್ ಅಲರ್ಜಿ ಜಾಸ್ತಿ ಬಂದಿದೆಯೋ ಅವ್ರನ್ನೆಲ್ಲ ಕೇಳಿ ಎಲ್ಲರೂ ಅವರ ಮೊಬೈಲ್ನ ತೊಗೊಂಡು ಟಾಯ್ಲೆಟಲ್ಲಿ ಕೂತ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಯಾರು ಟಾಯ್ಲೆಟಿಗೆ ಮೊಬೈಲ್ ತೊಗೊಳ್ತಾರೋ ನಾನು ಹೇಳ್ತೀನಿ 1100% ಅವ್ರಿಗೆ ಸ್ಕಿನ್ ಇಶ್ಯೂ ಬಂದೇ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಬೇಕಾಗಿರೋದು. ಇದಕ್ಕೆ ರೆಮಿಡಿ ಇಲ್ಲ. ರೆಮಿಡಿ ನಮ್ಮ ಮೈಂಡ್ ಆ್ಯಂಡ್ ನಮ್ಮ ಕೈಯೇ ಮಾಡ್ಕೋಬೇಕು. ಟಾಯ್ಲೆಟ್ಗೆ ಯಾರು ಫೋನನ್ನ ತೊಗೊಂಡೋಗಿ ಕೂರಬೇಡ್ರಿ. ಇಲ್ಲ ಅಂದರೆ ಡಿಸೀಸಸ್ ನಿಮ್ಮನ್ನು ಸ್ಕಿನ್ ಡಿಸೀಸಸ್ಸೇ ಬರುತ್ತೆ, ಇನ್ಯಾವುದು ಬರಲ್ಲ. ಓಕೆ, ಯೂಶಲಾಗಿ ಸ್ಕಿನ್ ಡಿಸಿಷನ್ದು ಏನು ಬಂದಿದೆ, ಸ್ಕಿನ್ದು ಪ್ರಾಬ್ಲಮ್ ನಿಮ್ಗೆ ಏನು ಬಂದಿದೆ, ಆ ಸ್ಕಿನ್ ಪ್ರಾಬ್ಲಮ್ಗೆ ಕರ್ಬೇವು ಇದೆಯಲ್ಲ, ಕರ್ಬೇವನ್ನ ಒಂದು ಬಂಚ್ ಮಾಡಿ ಕಟ್ಟಿ ನೀವು ನಿಮ್ಮ ಅಗ್ನಿಮೂಲೆ ಅಂತ ಏನು ಹೇಳ್ತೀವಿ ನಾವು, ಅಗ್ನಿಮೂಲೆ ಒಳಗಡೆ ಇಡಿ. ಸ್ಕಿನ್ ಸಂಬಂಧಪಟ್ಟಂಥ ಕಾಯಿಲೆಗಳು ದಿನಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಒಣಗಿದ್ರೂ ಪರವಾಗಿಲ್ಲ, ಅದನ್ನು ಒಂದು 6 ತಿಂಗಳ ಮಟ್ಟಿಗೆ ಆ ಕಾರ್ನರಲ್ಲಿ ಇಡಿ, ಇದು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ತೀರಾ ಆಗಲ್ಲ, ಒಂದು ಮಟ್ಟಕ್ಕೆ ನೀವು ರಿಲೀಫ್ ಫೀಲ್ ಮಾಡ್ಬೋದು. ಈಗ ತುಂಬ ಇಚ್ಚಿಂಗ್ ಆಗ್ತಿದೆ, ಕೆಲವರಿಗೆ ತುಂಬ ಇಚ್ಚಿಂಗ್ ಬರುತ್ತೆ, ಸಣ್ಣದಾಗಿ ಬಾಡಿ ಎಲ್ಲ ಉಕ್ಕುತ್ತೆ. ಇದೆಲ್ಲನೂ ಬಂದ್ಬಿಟ್ಟು ನಮಗೆ ಸೌತ್ ಈಸ್ಟ್ ಕಾರಣ ಆಗಿರೋದಕ್ಕೆ. ಮತ್ತು ಈ ಮೊಬೈಲ್ ನಾವು ಎಲ್ಲಿ ತೊಗೊಂಡೋಗಿರ್ತೀರಿ ಅದು ಬೇರೆ ಆಗಿರುತ್ತೆ. ಅವಾಗ ಅದನ್ನು ನಾವು ಏನು ಮಾಡಬೇಕು, ಕರಿಬೇವನ್ನ ನಾವು ಕಟ್ಬಿಟ್ಟು, ಅಗ್ನಿಮೂಲೆ ಅಂದರೆ ಸೌತ್ ಈಸ್ಟ್, ಹೌದು, ನಮ್ಮ ಅಡುಗೆ ಮನೆ ಯಾರಿರುತ್ತೋ ಅಲ್ಲಿ ಇಟ್ಬಿಟ್ರೆ ಕ್ರಮೇಣ ಈ ಸಣ್ಣ ಇದು ಬರೋದು, ಇಚ್ಚಿಂಗ್ ಪ್ರಾಬ್ಲಮ್, ಕೆರೆತ ಆಗೋದು, ಇದೆಲ್ಲ ಕ್ರಮೇಣ ಹೋಗುತ್ತೆ. ಕರಿಬೇವು ಕಹಿಬೇವಲ್ಲ, ಕರಿಬೇವು. ಮೇಡಮ್, ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಿಲೆಗಳಿರ್ತವೆ. ಈಗ ಕೆಲವು ಸರಿ ಈಗಂತೂ ನಮ್ಮ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದಮೇಲೆ ನಾವು ಸೋಷಿಯಲ್ ಮೀಡಿಯಾದವರೇ ಎಲ್ಲರೂ ಡಾಕ್ಟರ್ಗಳಾಗ್ಬಿಟ್ಟಿದ್ದೀವಿ. ಆಯ್ತಾ? ಮೆಂತೆ ತಿನ್ನಿ ಅಂತ ಹೇಳೋದ್ರಿಂದ ಹಿಡಿದು ಯಾವ್ಯಾವುದಕ್ಕೆ ಏನೇನು ಅಂತೇಳಿ ನಾವೇ ಒಂದು ಲಿಸ್ಟ್ ಕೊಟ್ಟು ಮಾಡಿಬಿಡ್ತೇವೆ. ಅದರ ದುಷ್ಪರಿಣಾಮವು ಬಹಳಷ್ಟು ಆಗ್ತಾ ಇದೆ. ಈಗ ನೀವು ಈ ಬೇರೆ ಬೇರೆ ರೋಗಗಳನ್ನು ಹೀಲ್ ಮಾಡಿದಂಥ ಉದಾಹರಣೆಗಳಿದ್ದರೆ, ಉದಾಹರಣೆಗೆ ಈಗ ಥೈರಾಯ್ಡ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತು ಹೆಣ್ಮಕ್ಕಳಿಗೆ ಬರುವ ಕೆಲವು ಸಮಸ್ಯೆಗಳಿರ್ಬೋದು, PCOD ಅಂಥದ್ದು ಇತ್ಯಾದಿ, ಆ ಥರದ್ದು ಏನಾದ್ರು ಉದಾಹರಣೆಗಳಿದೆಯಾ? ಥೈರಾಯ್ಡ್ ಏನಕ್ಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಥೈರಾಯ್ಡ್ ಅನ್ನೋದು ಹೆಣ್ಮಕ್ಳಲ್ಲೇ ಜಾಸ್ತಿ ಕಾಣ್ತೀವಿ ನಾವು, ಗಂಡು ಮಕ್ಕಳಿಗೆ ಅಂತ. ಏನಕ್ಕಿದೆ ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತೆ ಅಂದರೆ, ಈ ಥೈರಾಯ್ಡ್ ವಿಶುದ್ಧ ಚಕ್ರ ಅಂತ ಏನು ಹೇಳ್ತೀವಿ, ವಿಶುದ್ಧ ಚಕ್ರ ಬ್ಲಾಕ್ ಆದರೆ ಬರುತ್ತೆ ಅಂತ ಹೇಳ್ತೀವಿ. ವಿಶುದ್ಧ ಚಕ್ರದ ಬಣ್ಣ ಬಂದ್ಬಿಟ್ಟು ಪರ್ಪಲ್ ಕಲರ್ ಅಂತ ಹೇಳ್ತೀವಿ, ಈ ಬಣ್ಣ ಇರುತ್ತೆ. ಓಕೆ, ನೇರಳೆ ಬಣ್ಣ ಅಂತ ಏನು ಹೇಳ್ತೀವಿ, ಆ ಬಣ್ಣ. ಈ ಥೈರಾಯ್ಡ್ ಇದೇನಿರುತ್ತೆ ಚಿಟ್ಟೆ ಥರ ಇರುತ್ತೆ, ಬಟರ್ಫ್ಲೈ. ಓಕೆ, ಬಟರ್ಫ್ಲೈ ಥರ ಇರುತ್ತೆ. ಸಾಮಾನ್ಯ ಹೆಣ್ಮಕ್ಳಿಗೆ ಯಾಕಿದು ಜಾಸ್ತಿ ಬರುತ್ತೆ ಅಂದರೆ, ಯಾರು ಅವರ ಮಾತನ್ನು, ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಹೇಳೋಕ್ಕಾಗ್ದಿರ ಇಲ್ಲವರೆಗೂ ಬಂದು ಹದಮಿಟ್ಕೊಂಡಿರ್ತಾರೆ, ಅಂಥವ್ರಿಗೆ ಹೆಚ್ಚಾಗಿ ಥೈರಾಯ್ಡ್ ಇಶ್ಯೂಸ್ ಬರೋದು. ನೀವು ಇನ್ನೇನೋ ತಿಂದರೆ ಇನ್ನೇನೋ ಇಲ್ಲ, ಇದು ಒಂದೇ ಕಾರಣಕ್ಕೆ ಥೈರಾಯ್ಡ್ ಬರುತ್ತೆ. ಏಕೆಂದರೆ ಅವರು ಏನು ಹೇಳಬೇಕು ಅಂತ ಇರ್ತಾರೋ ಅದು ಬಂದು ವಿಶುದ್ಧ ಚಕ್ರದಲ್ಲೇ ಇಟ್ಕೊಂಡು ಬ್ಲಾಕ್ ಆಗೋಗಿರುತ್ತಲ್ಲ, ಆ ಕಾರಣಕ್ಕೆ ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ಸೊ ಇದನ್ನು ಹೇಗೆ ಕ್ಯೂರ್ ಮಾಡ್ಬೋದು ನಾನು ಹೇಳ್ತೀನಿ. ಇದಕ್ಕೆ ಈ ನೇರಳೆ ಬಣ್ಣ ಅಂತ ಏನು ಹೇಳ್ತೀವಿ, ಒಂದು ಸಣ್ಣ ಡಾಟ್ ನೇರಳೆ ಬಣ್ಣನ ನೀವು ಈ ಥರ ವಿಶುದ್ಧ ಚಕ್ರಕ್ಕೆ ಹಾಕ್ಕೊಂಡ್ರೆ ಕಾಲಕ್ರಮೇಣ, ಇವತ್ತು ಹಾಕ್ಕೊಳ್ಳಿ ನಾಳೆ ವಾಸಿ ಆಗುತ್ತೆ, ಇನ್ಸ್ಟೆಂಟ್ ಯಾವುದೂ ಇಲ್ಲ. ಯೂಸ್ ಮಾಡ್ತಾ ಇರಿ ಅಂಟಿಲ್ ಅನ್ಲೆಸ್ ಅದು ಹೋಗೋವರೆಗೂ. ಓಕೆ, ಹಾಗಂದ್ಬಿಟ್ಟು ಇದಕ್ಕೋಸ್ಕರನೇ ಬಂತ, ಇನ್ನು ಹಲವಾರು ಕಾರಣಗಳಿರುತ್ತೆ, ಬಟ್ ಇದು ಮೇನ್ ಈ ಕಾರಣ ಆಗಿರತ್ತೆ. ಓಕೆ, ನಿಮ್ಗೆ ಏನು ಅನಿಸುತ್ತೋ ಫಸ್ಟ್ ಅದನ್ನು ಹೇಳೋಕೆ ಕಲೀರಿ. ಅದು ತಪ್ಪಾಗಿರೋದು ಪರವಾಗಿಲ್ಲ, ಹೇಳಿ. ಆಮೇಲೆ ಅದನ್ನು ಕೇಳಿಸ್ಕೊಳ್ಳೋ ಅಂತಾರಾಗಬೇಕು ಮನೇಲಿ ಎಲ್ಲರೂ. ಹೆಂಡತಿ ಏನೋ ಹೇಳ್ತಾಳೆ ಬಂದು,
ಬೆಳಗ್ಗೆ ಗಂಡ ಆಫೀಸ್ಗೆ ಹೋಗ್ಬೇಕಾದಾಗ ಹೆಂಡತಿ ಹೇಳ್ತಾಳೆ, ಯಾಕೋ ಅಡುಗೆ ಮನೆ ಕಿಟಕಿ ಕ್ಲೋಸ್ ಮಾಡೋಕೆ ಆಗ್ತಾಯಿಲ್ಲ, ಸ್ವಲ್ಪ ನೋಡ್ರಿ. ಆಯ್ತಾಯ್ತು ನೋಡ್ತೀನಿ. ಕೇಳಿಸ್ಕೊಳಕ್ಕೆ ಸಮಯ ಕೊಡಲ್ಲ ಯಾರೂ. ಆಯ್ತಾಯ್ತು ನೋಡ್ತೀನಿ, ಆಫೀಸ್ಗೆ ಹೊರಟೋಗಿರ್ತಾನೆ, ನೋಡ್ತೀನಿ ಅಂತ ಹೇಳ್ಕೊಂಡು ಕೇಳಿಸ್ಕೊಂಡಿರಲ್ಲ. ಏನು ಹೆಂಡತಿ ಆಫೀಸ್ಗೆ ಹೋದಾಗ ಫೋನ್ ಮಾಡ್ತಾಳೆ, ಲ್ಯಾಪ್ಟಾಪ್ ಬಿಟ್ಬಿಟ್ಟು ಹೋಗಿರ್ತೀರ, ಅದನ್ನು ತೆಗಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋಕ್ಕೋಸ್ಕರ ಹೆಂಡತಿ ಫೋನ್ ಮಾಡ್ತಾಳೆ ಗಂಡನಿಗೆ. ಕೇಳಿಸ್ಕೊಳ್ಳಲ್ಲ, ಗಂಡ ಬ್ಯುಸಿ ಇರ್ತಾನೆ ಆಫೀಸಲ್ಲಿ. ಹೆಂಡತಿ ಫೋನ್ ಬಂತು, ಅಮ್ಮ ಫೋನ್ ಬಂತು ಅಂದರೆ ಎಲ್ಲರೂ ಬ್ಯುಸಿಯಾಗಿ ಹೋಗ್ತೀವಿ ನಾವು. ಫೋನ್ ತೆಗಿತಾರೆ, ಪಕ್ಕದ ಮನೆ ಆಂಟಿ ಫೋನ್ ಬಂದರೆ ಎಲ್ಲರೂ ಅಲ್ಲೇಟಾಗಿ ಹೋಗ್ತೀವಿ. ಆಗ ಫೋನ್ ತೆಗಿತಾರೆ, ಏನು ಪ್ರಾಬ್ಲಮ್ ಏನು, ಇವಾಗ ತಾನೇ ಆಫೀಸ್ ಬಂದಿದೆ, ಅದೇ ಅದು ಓಪನ್ ಆಗ್ತಾ ಇಲ್ಲ, ಅದೇ ಇದು ಬಿಟ್ಬಿಟ್ಟು ಹೋಗಿದೆ. ನಾನು ಹೇಳಿಲ್ಲ, ಒಂಚೂರು ಎಣ್ಣೆ ಹಾಕೋದು ಓಪನ್ ಆಗೋಗುತ್ತೆ. ಸೊ ಆಕೆಗೆ ಗೊತ್ತಿಲ್ಲ ಪಾಪ. ಲ್ಯಾಪ್ಟಾಪ್ನ ಓಪನ್ ಮಾಡೋಕ್ಕೆ ಹೋಗ್ತಾಳೆ, ಅದು ಬಂದಿಲ್ಲ, ಎಣ್ಣೆ ಹಾಕಿರ್ತಾಳೆ. ಆಫೀಸಿಂದ ಗಂಡ ಬರ್ತಾನೆ, ನೋಡ್ತಾನೆ ಲ್ಯಾಪ್ಟಾಪ್ ಫುಲ್ ಎಣ್ಣೆ. ಆಗ ಬೇರೆ ಎಣ್ಣೆ ಹಾಕೋದ್ರೆ ಗೋವಿಂದ. ನಾ ಹೇಳ್ತೀನಿ, ಕೇಳಿಸ್ಕೊಳ್ಳೋ ಅಂತ ಆಗ್ರಿ. ಫಸ್ಟ್ ಲಿಸನ್, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಏನು ಹೇಳ್ತಿದ್ದಾರೆ ಅಂತ. ಈ ಅವಘಡಗಳನ್ನ ಮಾಡ್ಕೋಬೇಡಿ. ಲಾಸ್ ಏನೇ ಆಯಿತು ಅಂದರೆ ಲಾಸೇ ಆಯಿತು. ಅದು ಹೆಂಡತಿದ ಗಂಡಂದ ಅನ್ನೋ ಪ್ರಶ್ನೆ ಇಲ್ಲ, ಲಾಸ್ ನಮಗೆ ಅಲ್ವಾ ಆಗಿರೋದು. ಅದೊಂದು ಚೂರು ಏನಾಯಿತು, ಲ್ಯಾಪ್ಟಾಪ್ ಓಪನ್ ಆಗ್ತಿಲ್ಲ ಅಂತ ಹೇಳೋ ಮಟ್ಟಕ್ಕಾದ್ರೂ ಅವಕಾಶ ಕೊಡಿ. ಕೆಲವ್ರ ಮನೇಲಿ ಗಂಡಸರಿಗೆ ಈ ಥರ ಆಗಿರುತ್ತೆ, ಕೆಲವ್ರ ಮನೇಲಿ ಹೆಂಗಸರಿಗೆ ಈ ಥರ ಆಗಿರುತ್ತೆ. ಸೊ ತುಂಬ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಹೆಂಗಸರಲ್ಲಿ. ಈಗ ಎಲ್ಲರಿಗೂ ವಿಶೇಷವಾಗಿ ಬ್ಯಾಕ್ ಪೇನ್ಸು, ಸ್ಪೈನಲ್ ತುಂಬ ನೋವು ಬರುತ್ತೆ. ಕೆಲವರು ಹೇಳ್ತಾರೆ ಕೂತು ಈಗ ಎಲ್ಲರೂ ಕಂಪ್ಯೂಟರ್ ಆನ್ಲೈನಲ್ಲೇ ಇರೋ ಕಾರಣಕ್ಕೆ ಎಲ್ಲರಿಗೂ ಸೊಂಟ ನೋವು ಬರೋದು ಎರಡೇ ಕಾರಣಕ್ಕೆ. ಒಂದು, ಅತಿಯಾಗಿ ನಾವು ಸಂಸಾರದ ಬಗ್ಗೆ ಯೋಚನೆ ಮಾಡಿದಾಗ, ಅತಿಯಾಗಿ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದಾಗ. ಯಾವತ್ತು ನಮಗೆ ದುಡ್ಡಿನ ಬಗ್ಗೆ ತುಂಬ ಯೋಚನೆ ಮಾಡಿದಾಗ ನೋಡಿ ನಮಗೆ ಸೊಂಟ ನೋವು ಬಂದಿರುತ್ತೆ. ಅತಿಯಾಗಿ ನಾವು ಸಂಬಂಧಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಸೊಂಟ ನೋವು ಬರುತ್ತೆ. ಇವೆರಡು ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡೋವರೆಗೂ ಸೊಂಟ ನೋವು ನೀವು ಏನೇ ತೊಗೊಂಡ್ರೂ ಹೋಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ನಾವು, ಸೊಂಟ ಇದಕ್ಕೆ 5 ಥರದ ಎಣ್ಣೆಗಳು ಬರುತ್ತೆ ನಮ್ಮಲ್ಲೇ, ನಾವೇ ಮಾಡ್ಕೋಬೋದು. ನಮ್ದು ಏನು ಯೂಸ್ ಮಾಡ್ತೀರಿ, ಆಲಿವ್ ಆಯಿಲ್ ಆಗಿರ್ಬೋದು, ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಕಡಲೆಬೀಜದ ಎಣ್ಣೆ ಆಗಿರ್ಬೋದು, ಕೊಕೊನಟ್ ಆಯಿಲ್ ಆಗ್ಬೋದು, ಈ ಹರಳೆಣ್ಣೆ ಬರುತ್ತೆ, ಹರಳೆಣ್ಣೆ ಎಲ್ಲ ಹಾಕ್ಬಿಟ್ಟು ಆ ಪೋಷನ್ ಏನಿದೆ ನಾವು ಈ ಹೆಬ್ಬೆಟ್ಟಿನಿಂದ, ಇಲ್ಲಿ ತುಂಬ ಎನರ್ಜಿ ಇರುತ್ತೆ ಇದರಲ್ಲಿ, ಈ ಹೆಬ್ಬೆಟ್ಟಿನಿಂದ ನಾವು ಅದನ್ನು ಈ ರೀತಿ ರೊಟೇಟ್ ಮಾಡಿಸ್ತಾ ಹೋಯಿತು ಅಂದರೆ 3 ಟೈಮ್ಸ್ ಮೇಲೆ 3 ಟೈಮ್ಸ್ ಕೆಳಗಡೆ ಬ್ಯಾಕ್ ಪೇನ್ ಮತ್ತು 2 ಸೇರಿ ಈ ರೀತಿ ಮಾಡ್ತಾ ಹೋಗ್ತಾ. ಹಂಗೆ ಮಾಡಬೇಕಾದವಾಗ ನೀವು ಹೇಳಬೇಕಾಗಿರೋದು ಈ ರೀತಿ ಏನಾದರೂ ನೀವು ಮಾಡ್ತಾ ಇದ್ದರೆ ಕೃಷ್ಣಾಯ ವಾಸುದೇವಾಯ. ಯಾಕಂದರೆ ಸ್ಪೈನಲ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಸ್ಪೈನಲ್ ಇಲ್ಲ ಅಂದರೆ ನಾವು ಮನುಷ್ಯ ನಿಲ್ಲಕ್ಕೂ ಆಗಲ್ಲ, ಕೂರಕ್ಕಾಗಲ್ಲ, ಹಿಂದಕ್ಕಾಗಲ್ಲ. ಸ್ಪೈನಲಲ್ಲಿ ನಾವು ಹೇಳ್ತೀವಿ ಕೃಷ್ಣಾಯ ವಾಸುದೇವಾಯ ಅಂತ ನಾವೇನು ಚಾಂಟ್ ಮಾಡ್ತೀವಿ ಗೊತ್ತಾ. ಆ ಚಾಂಟ್ ಮಾಡಬೇಕಾದವಾಗ ಸಾಕ್ಷಾತ್ ಆ ಸ್ಪೈನಲ್ಗೆ ನಮಗೆ ಸ್ಟೇಬಿಲಿಟಿ ಕೊಡೋದು ಯಾರು, ಅದನ್ನು ಹೇಳ್ತಾ ಹೋಗ್ಬೋದು. ಇದರಲ್ಲಿ ಒಂದು ಟ್ವಿಸ್ಟ್ ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನೇ ಸ್ಟಾರ್ಟಿಂಗ್ ಕೇಳಿದಾಗ ಕೆಲವರಿಗೆ ಹೇಳ್ತಾ ಕೃಷ್ಣಾಯ ವಾಸುದೇವಾಯ ಅಂತ ಹೇಳಿದ್ರೆ ಕೆಲವ್ರಿಗೆ ಹಾಗೆ ಬರುತ್ತೆ, ಕೆಲವರಿಗೆ ರಾಮೀಟಿ ರಮಿ ಅಂತ ಹೇಳ್ತಾ ಹೋದರೆ ಕೆಲವ್ರಿಗೆ ಕಮ್ಮಿ ಆಗುತ್ತೆ. ಇದು ಅಷ್ಟೇ, ಅವರು ಜಾತಕದ ಆಧಾರದ ಮೇಲೆ ಕೆಲವರಿಗೆ ಕೃಷ್ಣ ಹಾಗೆ ಬರುತ್ತೆ, ಕೆಲವರಿಗೆ ರಾಮ ಹಾಗೆ ಬರುತ್ತೆ. ಅದು ಪಕ್ಷದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಏನಾದರೂ ಬೇಕಾದರೆ ನಾವು ಅದಕ್ಕೆ ರೆಫರೆನ್ಸ್ ಕೊಡ್ತೀವಿ. ಮತ್ಯಾವುದು ಚೆಸ್ಟ್ ಪೇನ್. ಈಗ ಹಾರ್ಟ್ ಅಟ್ಯಾಕ್ ತುಂಬ ಆಗ್ತಾ ಇದೆ, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ. ಹೌದು ಸರ್. ಹೌದು. ನಾವು ನಮ್ಮ ಧರ್ಮದಲ್ಲಿರೋದನ್ನೇ ಮರೆತು ಬೇರೆಲ್ಲನೂ ನಾವು ಪಾಲನೆ ಮಾಡ್ತಿದ್ದೀವಿ ಅಂದವಾಗ ನಮಗೆ ಹಾರ್ಟ್ ಅಟ್ಯಾಕ್. ಅದೇ ನಮ್ಮ ಧರ್ಮ ಏನು, ಇದರಲ್ಲಿ ಧರ್ಮ ಏನು ಬಂತು ಅಂತ ಕೇಳಿದ್ರೆ ನಾವು ಹೇಳ್ತೇವೆ ಎಲ್ಲ ದೇವರು ನಮಗೊಂದೇ. ನಮಗೆ ಹೇಳಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂದರೆ ನಾನು ಇವತ್ತು ಹೇಳ್ಕೊಡ್ತೀನಿ, ವಿಠ್ಠಲ ಈ ನಾಮನ ಎಲ್ಲರೂ ಎದ್ದು ಕೂಡಲಿಲ್ಲ, ಬಿಫೋರ್ ಸ್ಲೀಪಿಂಗ್, ಯಾರು ಮಲಗೋಕ್ಕಿಂತ ಮುಂಚೆ ಇದನ್ನು ಹೇಳಿ. ವಿಠ್ಠಲ ಅಂದರೆ ವಾಸಿ ಆಗಲ್ಲ. ವಿಠ್ಠಲ ವಿಠ್ಠಲ ವಿಠ್ಠಲ, ಹಾರ್ಟ್ಗೆ ಅದು ಟಚ್ ಆಗಬೇಕು, ವೈಬ್ರೇಷನ್ ಸ್ಟಾರ್ಟ್ ಆಗಬೇಕು. ವಿಠ್ಠಲ 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 ಅಲ್ಲ, ವಿಠ್ಠಲ 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 ವಿಠ್ಠಲ. ನಮ್ಮ ಭಗವಂತನ ಎಲ್ಲೋ ವಿಠ್ಠಲನೇ ಕೇಳಿಸ್ಕೊಂಡು ಬಂದು ನಮ್ಮನ್ನು ವಾಸಿ ಮಾಡ್ತಾನೆ ಅನ್ನೋ ರೀತಿಯಲ್ಲೇ ನಾವು ಹೇಳ್ತಾ ಹೋಗ್ತೀವಿ. ಅಭಂಗಗಳನ್ನ ಮರಾಠಿಯಲ್ಲಿ ಈಗ ನೀವು ಕೇಳಿಸ್ಕೊಂಡ್ರೆ ಅವರು ವಿಠ್ಠಲ 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 ಅಂತಾನೆ
ಹಾರ್ಟ್ ಪ್ರಾಬ್ಲಮ್ ಖಚಿತವಾಗ್ಲೂ ಬರಲ್ಲ. ಬಿಟ್ಟಲ್ಲ, ಏನು ಬೇಡ. ಯಾವ ಮೆಡಿಸಿನ್ ಬೇಕು ನಿಮಗೆ? ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಯಾವಾಗ ಬರೋದು, ನೀವು ಮಲ್ಗಬೇಕಾದವಾಗ ತುಂಬ ಆಲೋಚನೆ ಮಾಡ್ಕೊಂಡು ಬಿಟ್ಟಲ್ಲ ಅಂತ ನಾಮ ತೆಗೀರಿ, ನಿಮ್ಗೆ ಆಲೋಚನೆಗಳೆಲ್ಲನೂ ಪಾಸಿಟಿವ್ ಆಗೋಗಿರತ್ತೆ. ಸೊ ಅದು ಭಗವಂತನಿಗೆ ನೀವು ಹೇಳ್ತಾ ಹೋಯ್ತು ಅಂದರೆ ನಿಮಗೆ ನಿದ್ರೇನೂ ಅಷ್ಟೇ ಸುಗಮವಾಗಿ ಬರುತ್ತೆ. ಹಾರ್ಟ್ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಏನಿದೆಯೋ ಅದನ್ನು ಸಣ್ಣದೇ ಇರ್ಬೋದು, ಎಲ್ಲರೂ ಇಷ್ಟರಲ್ಲಿ ವಾಸಿ ಆಗೋಗುತ್ತಾ? ಮಾಡಿದ್ರೆ ಅಲ್ವಾ ಗೊತ್ತಾಗೋದು, ಮಾಡಿ ನೋಡಿದ್ರೆ ಅಲ್ವಾ ಗೊತ್ತಾಗೋದು. ಕರ್ಬೇವು ಸೊಪ್ಪು, ಒಗ್ಗರಣೆಗೆ ಹಾಕೋ ಸೊಪ್ಪನ್ನ ತಗೊಂಡು ಬಂದು ನಾವಲ್ಲಿಟ್ರೆ ಚರ್ಮ ರೋಗ ಮಾಡಿ ಅಲ್ವಾ. ಹೇಳೋದು ಏನು ಬೇಡ, ಹೇಳಕ್ಕೆ ಎಲ್ಲರೂ ಇದ್ದಾರೆ, ಕೇಳಕ್ಕೆ ಯಾರೂ ಇಲ್ಲ. ಕೇಳಿ ಮಾಡೋಕ್ಕಿನ್ನೂ ಕಡಿಮೆ. ಸೊ ಮಾಡಿ ಅಲ್ವಾ. ಆಗೆಲ್ಲ ಎಲ್ಲರೂ ಹೇಳ್ತಾ ಇದ್ರು, ಏನಾದರೂ ಇತ್ತು ಅಂದರೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ವಿ. ನಮ್ಮ ಎಲ್ಲ ನಾಡಿಗಳನ್ನು ನಮಗೆ ಆಕ್ಟಿವೇಟ್ ಆಗೋದು. 42 ಟೈಮ್ಸ್ ನಾವು ಹೇಳ್ತಾ ಇದ್ದೀವಿ. ನಮಗೆ ಏನೋ ಅಪ್ರಿಸಿಯೇಷನ್ ಏನಾದರೂ ಮಾಡ್ಬೇಕಂದ್ರೆ ನಮ್ಮ ಸ್ಕೂಲಿಗೆಲ್ಲ ಫಸ್ಟ್ ಚಪ್ಪಾಳೆ ತಟ್ಟಿಸ್ತಾ ಇದ್ವಿ. ನಾವು ನಿದ್ದೆಗೆ ಜಾರಿದ್ರೆ ನಾವು ಆಕ್ಟಿವ್ ಆಗೋಗ್ತಾ ಇದ್ವಿ ಚಪ್ಪಾಳೆ ತಟ್ಕೊಂಡು. ಸೊ ಈಗ ಯಾರೂ ಅದರ ಮಾಡ್ತಾ ಇಲ್ಲ. ತಟ್ಟು ಚಪ್ಪಾಳೆ ಪುಟ್ಟ ಮಗು ದಿನ ಆಗಲಿ ಬೆಳಗ್ಗೆ ಎದ್ದು ಕೂಡ್ಲೇನೆ ಚಪ್ಪಾಳೆ ತಟ್ಟಿ. ಎಲ್ಲೋ ಚಪ್ಪಾಳೆ ಅಂದ್ರೆ ಹಿಂಗಿಂಗ್ ತಟ್ಟೋದಲ್ಲ, ಹಿಂಗ್. ಈಗ ದಿನ ಬೆಳಗ್ಗೆ ನೀವು ಯಾವುದೇ ಪಾರ್ಕ್ ಹೋದ್ರು ಅಲ್ಲಿ ಫುಲ್ ಚಪ್ಪಾಳೆ ತಟ್ತಾರೆ. ವಯಸ್ಸಾದ್ಮೇಲೆ, ವಯಸ್ಸಾಗಕ್ಕಿಂತ ಮುಂಚೆ ಏನು ಬೇಡ, 42 ಸತಿ ಮಾಡಿ ಅಲ್ವಾ. ದುಡ್ಡು ಇಲ್ಲ, ಕಾಸಿಲ್ಲ, ಏನು ಇಲ್ಲ, ಫ್ರೀಯಾಗಿ ಮಾಡೋದು ಯಾರೂ ಮಾಡಲ್ಲ. ದುಡ್ಡು ಕಾಸು ಕೊಟ್ಟು ಮಾಡಿ ಅಂದರೆ ಎಲ್ಲರೂ ಮಾಡ್ತಾರೆ. ಹಾಗೆ ಇವಾಗೆಲ್ಲ ಯೋಗಕ್ಕೆ ಹೋಗ್ತಾರೆ. ಬಟ್ಟೆ ಒಗೆಯೋದು ಒಂದು ಯೋಗ, ಬಟ್ಟೆ ಒಣಗಾಕೋದು ಒಂದು ಯೋಗ. ಈ ಯೋಗ ಕ್ಲಾಸಸ್ಸು ನಡೀತಿದೆ ಈಗ. ಅದ್ರ ಬದಲು ಮನೆಯಲ್ಲೇ ಕೂತ್ಕೊಂಡು ರಾತ್ರಿ ಬಿಟ್ಟೆಲ್ಲ ಅಂದು ಬೆಳಗ್ಗೆ ನಿಮ್ಮ ಚಪ್ಪಾಳೆ ತಟ್ಟಿ ಆಲ್ಮೋಸ್ಟ್ ನಿಮ್ಮ ಬಾಡಿ ಕಂಪ್ಲೀಟ್ ಫ್ರೀ ಆಗೋಗಿರತ್ತೆ.